AIADMK ಮತ್ತು BJP ಮೈತ್ರಿ ಮಾಡ್ಕೋತಾವಂತ ಹಿಂಗ ದೊಡ್ಡ ಮಟ್ಟದಾಗ ಸುದ್ದಿ ಆಗತೈತಿ. ಈ ಚರ್ಚೆಗೆ ಪುಷ್ಟಿ ನೀಡೋ ಹಂಗ AIADMK ನಾಯಕ ಪಳನಿಸ್ವಾಮಿ ಒಂದು ಹೇಳಿಕೆ ಕೊಟ್ಟಾರ. ಇದೊಂದು ರೀತಿ ಕ್ಯಾಪ್ಟನ್ ಇಲ್ಲದೆ ಇರೋ ಹಡಗಿನ ರೀತಿ. AIADMK BJP ಜೋಡಿ ಮೈತ್ರಿ ಮಾಡ್ಕೊಳ್ಳೋದು ಅನಿವಾರ್ಯ ಆದ್ರೂ ಆಗಬಹುದು. BJP ಬರೀ AIADMK ಊರುಗೋಲಾಗಿ ಇರ್ತೈತಿ ಅನ್ನೋದು ಸಾಧ್ಯನಾ ಇಲ್ಲ. ಕಾಂಗ್ರೆಸ್ ಅಂತ ಕಾಂಗ್ರೆಸ್ಸೇ ಅಲ್ಲಿ ನೆಲಿ ಕಳ್ಕೊಂಡು ಹೋಗ್ಬಿಟ್ಟೈತಿ. ರಾಷ್ಟ್ರೀಯ ಪಕ್ಷಗಳಿಗೆ ತಮಿಳುನಾಡಿನಾಗ ನೆಲಿನ ಇಲ್ದಂಗ ಆತು. 2026 ನಡೆಯೋ ತಮಿಳುನಾಡು ವಿಧಾನಸಭಾ ಎಲೆಕ್ಷನ್ ಅಂತೂ ಹಿಂದೆಂದೂ ತಮಿಳುನಾಡಿನಾಗ ನಡಿಲಾರ್ದಂತ ಎಲೆಕ್ಷನ್ ಆಗೋದೈತಿ. ನಮಸ್ಕಾರ ರೀ. ತಮಿಳುನಾಡು ರಾಜಕಾರಣದಾಗ ಮೈತ್ರಿ ಅನ್ನೋ ಬಿರುಗಾಳಿ ಬೀಸಾಕತ್ತೈತಿ. ಖರೆ ರೀ, 2026 ನಡೆಯೋ ತಮಿಳುನಾಡು ವಿಧಾನಸಭೆ ಎಲೆಕ್ಷನ್ ಒಳಗ AIADMK ಮತ್ತು BJP ಮೈತ್ರಿ ಮಾಡ್ಕೋತಾವಂತ ಹಿಂಗ ದೊಡ್ಡ ಮಟ್ಟದಾಗ ಸುದ್ದಿ ಆಗತೈತಿ. ಇನ್ನ ಬರೇ ಮಂದಿ ಅಷ್ಟ ಮಾತಾಡಕತ್ತಿದ್ರು ಅಂದ್ರ ಹೌದಪ್ಪ ಬಿಡೋ, ಮಂದಿ ಏನ್ ಬೇಕಾದ ಮಾತಾಡ್ತಾರೋ ಅನ್ಬೋದಾಗಿತ್ತು. ಈ ಮಾತಿಗೆ, ಈ ಚರ್ಚೆಗೆ ಪುಷ್ಟಿ ನೀಡೋ ಹಂಗ AIADMK ನಾಯಕ ಪಳನಿಸ್ವಾಮಿ ಒಂದು ಹೇಳಿಕೆ ಕೊಟ್ಟಾರ. ಅವ್ರ ಹೇಳಿಕೆನೂ ಇದಕ್ಕೊಂದು ರೀತಿ ಪುಷ್ಟಿ ನೀಡ್ತೈತಿ. ಅವ್ರು ಏನು ಹೇಳಾರಪ್ಪ ಅಂದ್ರೆ, ಪತ್ರಕರ್ತರು ನೀವು BJP ಅವರು ಮೈತ್ರಿ ಮಾಡ್ಕೋತೀರಂತಲ್ರಿ, ಹೌದನ್ರಿ ಅಂತ ಕೇಳಿದ್ಕ ನಿಮಗ ಮುಂದಿನ ದಿನದೊಳಗ ಏನಾಕೈತಿ ಏನಿಲ್ಲ ಅನ್ನೋದು ಗೊತ್ತಾಕೈತಿ, ಕಾದು ನೋಡ್ರಿ, ಈಗ ಎಲ್ಲ ಹೇಳಕ್ ಆಗಂಗಿಲ್ಲ ಅಂತ ಹೇಳ್ಯಾರ. ಮಂದಿ ಮಾತಾಡೋದ್ಕ ಇನ್ನಷ್ಟು ಬಿಸಿ ಮುಡ್ಸ್ಯಾರ. திராவிட முன்னேற்ற கழகத்தை வீழ்த்துவதற்கு தயாராக இருக்குது. எங்களுக்கு ஒரே எதிரி திமுக தான், மற்ற எந்த கட்சி எங்களுக்கு எதிரி கிடையாது. எல்லாமே யூகத்தின் அடிப்படையில் கேட்கிற கேள்வி, என்ன பதில் சொல்ல முடியும்? நாங்க தான் சொல்லிட்டோமே, யாரெல்லாம் அங்க இருக்கிறாங்க யாரெல்லாம் இங்க இருக்கிறாங்க எல்லாம் 6 மாசத்துக்கு மேல சொல்லப்படும். இது ஒன்றும் மறைச்சிட்டு எல்லாம் செய்ய முடியாது, வெட்ட வெளிச்சமா செய்யப்படும், செயல்படுத்தப்படும். இதுல எந்த ஒரு மாற்று கருத்து கிடையாது. ಇವ್ರಷ್ಟೇ ಅಲ್ರಿ, ತಮಿಳುನಾಡು BJPಗೆ ಆಧಾರ ಸ್ತಂಭ ಆಗಿರೋ ಅಣ್ಣಾಮಲೈ ಅವರು ಹಿಂಗ ಒಂದು ಮಾತು ಹೇಳಿ ಊಹಾಪೋಹಗಳಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಾರ. ಅವ್ರೇನ್ ಹೇಳಾರ ಅಂದ್ರೆ, ಇನ್ನು 2-3 ದಿನದಾಗ ಅಮಿತ್ ಶಾ ಅವರು, ಗೃಹ ಮಂತ್ರಿ ಅಮಿತ್ ಶಾ ಅವರು ತಮಿಳುನಾಡಿಗೆ ಬರೋರದಾರ. ಅವ್ರು ಬಂದ ಮೇಲೆ ಮಹತ್ವದ ಬೆಳವಣಿಗೆಗಳು ರಾಜಕೀಯದೊಳಗ ಆಗೋವದಾವಂತ அவருன்னு ಹೇಳಾರ. அமித் ஷாஜி இன்னும் 2 மறுபடியும் தமிழ்நாட்டுக்கு வர்றாங்க. அப்புறம் எத்தனை மாற்றமே வரும்? ಈ ಕಡೆ ಪಳನಿಸ್ವಾಮಿ ಅವರು, ಈ ಕಡೆ ಅಣ್ಣಾಮಲೈ ಅವರು ಇಬ್ಬರು ಮಾತಾಡೋದನ್ನ ನೋಡಿದ್ರ ಚುಕ್ಕಿ ಚುಕ್ಕಿ ಕೂಡಿಸಿ ಅಪ್ಪಿ ತಪ್ಪಿ ಮೈತ್ರಿ ಮಾಡ್ಕೊಂಡ್ರು ಮಾಡ್ಕೋಬಹುದು ಅಂತ ಮಂದಿ ಇನ್ನಷ್ಟು ಹೆಚ್ಚಿಗೆ ಮಾತಾಡಕತ್ತಾರ. ಇನ್ನ ತಮಿಳುನಾಡೊಳಗ ಮೈತ್ರಿ ಹೊಸದಲ್ರಿ. ಜಯಲಲಿತಾ ಅವರಿದ್ದಾಗ ಇದ AIADMK ಪಕ್ಷ NDA ಒಂದು ಭಾಗ ಆಗಿತ್ತು. ಜಯಲಲಿತಾ ಅವರಿಗೆ NDA ಒಳಗೆ ಇದ್ದುಕೊಂಡ ಗೆಲ್ಲಬೇಕಪ್ಪ ಅನ್ನೋ ಸಿಚುವೇಶನ್ ಇರಲಿಲ್ಲ. ಸ್ವತಂತ್ರವಾಗಿ ಇದ್ರೂ ಗೆದ್ದು ತೋರಿಸ್ತೀನಿ ಅನ್ನೋಷ್ಟು ಶಕ್ತಿ ಅವರಿಗಿತ್ತು, ಅವರ ಪಕ್ಷಕ್ಕಿತ್ತು. ಅವ್ರ ನಾಯಕತ್ವ ಅಷ್ಟೊಂದು ಸ್ಟ್ರಾಂಗ್ ಆಗಿನೂ ಇತ್ತು. ಅವ್ರಿಗಿನ ಮುಂಚೆ MGR ಅವ್ರಿಗೂ ಅಷ್ಟೊಂದು ಕ್ಷಮತೆ ಇತ್ತು. ಅವರು ಪಕ್ಷ ಕಟ್ಟಿ ಪಕ್ಷದೊಳಗ ನಾಯಕರಾಗಿ ಮೆರೆದಂಥವ್ರು. ಅವರಾದ್ಮೇಲೆ ಜಯಲಲಿತಾ ಅವರು. ಆದರೆ ಈಗ ಪ್ರಸ್ತುತ ಇರೋ AIADMK ಪಕ್ಷದೊಳಗ ಅಷ್ಟೊಂದು ಶಕ್ತಿ ಆಗಿರುವಂಥ, ಅಷ್ಟೊಂದು ಕ್ಷಮತೆ ಇರುವಂಥ ನಾಯಕರು ಇಲ್ಲ. ಹಿಂಗಾಗಿ ಜಯಲಲಿತಾ ಅವರಾದ್ಮೇಲೆ AIADMK ಪಕ್ಷ ಚುಕ್ಕಾಣಿ ಹಿಡಿಯೋಷ್ಟು ಶಕ್ತಿ ಹೊಂದಿದವರು, ಜನಗಳನ್ನ ಸಂಭಾಳಿಸುವಂಥವ್ರು ಯಾರೂ ಇಲ್ಲ. ಇದೊಂದು ರೀತಿ ಕ್ಯಾಪ್ಟನ್ ಇಲ್ಲದೆ ಇರೋ ಹಡಗಿನ ರೀತಿ. ಅದಾರ ನಾಯಕರಿಲ್ಲ ಅಂತಲ್ಲ, ಪಳನಿಸ್ವಾಮಿ ಅವರು ಅದಾರ, ಬಟ್ ಅವರು ಹೆಸರಿಗೆ ಮಾತ್ರ ನಾಯಕ. ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಮುಂದೆ ಹೋಗೋ ಕ್ಷಮತೆ ಅವರಲ್ಲಿ ಇಲ್ಲ. ಹಿಂಗಾಗಿ AIADMK BJP ಜೋಡಿ ಮೈತ್ರಿ ಮಾಡ್ಕೊಳ್ಳೋದು ಅನಿವಾರ್ಯ ಆದ್ರೂ ಆಗಬಹುದು. ಇನ್ನೊಂದು ರೀತಿ ನೋಡೋದಾದ್ರ BJPಗೆ ಮತ್ತು AIADMK ಪಕ್ಷಕ್ಕೆ ಇರೋ ಒಂದು ಶತ್ರು ಪಕ್ಷ ಅಂದ್ರೆ ಅದು DMK, ಸ್ಟಾಲಿನ್ ಪಕ್ಷ. ಸ್ಟಾಲಿನ್ನ ಕುರ್ಚಿಯಿಂದ ಕೆಳಗಿಳಿಸ್ಬೇಕು ಅಂದ್ರೆ ಇವರಿಬ್ಬರು ಕೈ ಜೋಡಿಸಿ ಇಳಿಸಬೇಕು ಅಂತ ಏನಾರ ಸ್ಟ್ರಾಟರ್ಜಿ ಮಾಡ್ಕೊಂಡಿದ್ರು ಅಂದ್ರ ಮೈತ್ರಿ ಮಾಡ್ಕೊಂಡ್ರು ಮಾಡ್ಕೋಬಹುದು. ಇನ್ನ ಸ್ಟಾಲಿನ್ ಅಂದ್ರ ಕರುಣಾನಿಧಿ ಅವರ ಪರಂಪರೆ, ಕರುಣಾನಿಧಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತವರು ಸ್ಟಾಲಿನ್ ಅವರು. ಅವ್ರಿಗೆ ಅವ್ರದೇ ಆದಂಥ ಫ್ಯಾಮಿಲಿ ಬೇಸ್ ಐತಿ. ಜನ ಅವ್ರ ಕುಟುಂಬವನ್ನ, ಅವರ ಪರಂಪರೆಯನ್ನ ನಂಬುತ್ತಾರ, ನಂಬುವ ಹಂಗ ಅವ್ರು ಮಾಡ್ಯಾರು ಕೂಡ. ಸೊ ಹಂಗಿರ್ಬೇಕಾದ್ರೆ DMK ಪಕ್ಷ ಅಂದ್ರೆ ಸ್ಟಾಲಿನ್ ಸರ್ಕಾರನ ಕೆಳಗಿಳಿಸೋದು ಒಂದು ರೀತಿ ಕಷ್ಟ. ಆ ಕೆಲಸ ಸಾಧ್ಯ ಇದ್ದಿದ್ದು ಜಯಲಲಿತಾ ಅವ್ರಿಗೆ, MGR ಅವ್ರಿಗೆ. ಅವ್ರು ಇಲ್ಲದೆ ಇರೋದ್ರಿಂದ AIADMK ಅವ್ರಿಗೆ ಒಂದು ಉರುಗೋಲು ಬೇಕಾಗೈತಿ. ಆ ಉರುಗೋಲು BJP ಆಕೈತೋ ಇಲ್ಲೋ ನೋಡಬೇಕು. ಇನ್ನು BJP ಊರುಗೋಲಾಗ ಅಷ್ಟ ಒಂದು ಪಕ್ಷದಾಗ ಇರ್ತೈತಿ, ಒಂದು ಮೈತ್ರಿ ಒಳಗೆ ಇರ್ತೈತಿ ಅಂದ್ರೆ ಸಾಧ್ಯನೇ ಇಲ್ಲ.
ಬಿಜೆಪಿ ಹಿಸ್ಟ್ರಿ ನೋಡಿದ್ರ ಬಿಜೆಪಿ ಯಾವ್ಯಾವ ರಾಜ್ಯದಾಗ ಮೈತ್ರಿ ಮಾಡ್ಕೊಂಡೈತಲ್ಲ ಅಲ್ಲೆಲ್ಲಾನು ಅದು ತಂದಾದಂತ ಒಂದು ಸ್ವಂತ ಅಸ್ತಿತ್ವವನ್ನ ಬೆಳೆಸ್ಕೊಂಡೈತಿ. ಸೊ ಹಿಂಗಾಗಿ ಬಿಜೆಪಿ ಬರೀ AIADMKಗ ಊರುಗೋಲಾಗಿ ಇರ್ತೈತಿ ಅನ್ನೋದು ಸಾಧ್ಯನಾ ಇಲ್ಲ. ಇನ್ನ ತಮಿಳುನಾಡು ಬಿಜೆಪಿ ಒಳಗ ಮೋಸ್ಟ್ ಡೈನಮಿಕ್ ಅಣ್ಣಾಮಲೈ ಅನ್ನೋ ಅಂತವ್ರೊಬ್ಬರ ನಾಯಕತ್ವ ಐತಿ. ಎಲ್ಲರ ಕಣ್ಣಿಗೆ ನೇರವಾಗಿ ಕಾಣಿಸುವಂಥವ್ರು, ಎಲ್ಲರ ಕಿವಿಗೆ ನೇರವಾಗಿ ಅವರ ಧ್ವನಿ ತಲುಪುವಂಥವ್ರು, ಎಲ್ಲರ ಮೆಚ್ಚುಗೆಯನ್ನ ಆದಷ್ಟು ಕಡಿಮೆ ಸಮಯದಲ್ಲಿ ಗಳಿಸಿದಂಥವ್ರು ಅಣ್ಣಾಮಲೈ ಅವರು. ಅಂಥವ್ರು ಬಿಜೆಪಿ ಒಳಗಿದ್ರೂ ಲೋಕಸಭಾ ಎಲೆಕ್ಷನ್ ಒಳಗ ಬಿಜೆಪಿ ಯಾಕೆ ಗೆಲ್ಲಲಿಲ್ಲ, ಬಿಜೆಪಿಗೆ ಒಂದು ಪ್ಲೇಸು ಅಲ್ಲಿ ಸಿಗಲಿಲ್ಲ ಯಾಕಂತ ನೋಡಿದ್ರ ಕಾರಣ ಹುಡುಕಿದ್ರ ನಮ್ಮ ಕಣ್ಣಿಗೆ ಕಾಣೋದು ತಮಿಳುನಾಡು ತಾನಾಗೆ ತನ್ನ ಮೇಲೆ ಎಳ್ಕೊಂಡಿರುವಂತ ದ್ರಾವಿಡಿಯನ್ ಐಡೆಂಟಿಟಿ, ಅದ್ರ ಜೋಡಿ ಭಾಷೆಯ ಐಡೆಂಟಿಟಿನೂ ಐತಿ. ದ್ರಾವಿಡ ಮುನ್ನೇತ್ರ ಕಳಗಂ, ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ, ಇವ್ ಎರಡೂ ಪಕ್ಷಗಳು ತಮಿಳುನಾಡಿನಾಗಿರುವಂತಹ ಲೋಕಲ್ ಪಕ್ಷಗಳು. ಇವ್ ಎರಡೂ ಪಕ್ಷಗಳ ಹೆಸರೊಳಗ ದ್ರಾವಿಡ ಅನ್ನೋ ಹೆಸರೈತಿ. ಇನ್ನು ಬಿಜೆಪಿ ಏನೈತಲ್ಲ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ರು ತಮಿಳುನಾಡಿನೊಳಗ ಯಾವುದೇ ರೀತಿ ಅಸ್ತಿತ್ವನ ಹೊಂದಿಲ್ಲ. ಇನ್ನ ದ್ರಾವಿಡರು ಅಂತಂದ್ರ ಯಾರು? ಇತಿಹಾಸದ ಪ್ರಕಾರ ನಾವು ನೋಡೋದಾದ್ರ ಮಹಾರಾಷ್ಟ್ರ ರಾಜ್ಯದ ಕೆಳಗಿರುವ ರಾಜ್ಯಗಳೆಲ್ಲಾನು ದ್ರಾವಿಡ ರಾಜ್ಯಗಳು, ದ್ರಾವಿಡರು ಅಂತ ಕರೆಸ್ಕೋಬೇಕು. ಆದ್ರ ತಮಿಳಿಗರು ದ್ರಾವಿಡ ಪಕ್ಷಗಳನ್ನ ಕಟ್ಕೊಳ್ಳೋದ್ರ ಮುಖಾಂತರ ತಾವಷ್ಟೇ ದ್ರಾವಿಡರು ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ರು. ತಮಿಳರು ಅಂದ್ರ ದ್ರಾವಿಡರು, ದ್ರಾವಿಡರ ಅಂದ್ರ ತಮಿಳರು ಅಂತ ಒಂದು ಮೆಂಟ್ಯಾಲಿಟಿ ಬೆಳೆದು ಬಿಡ್ತು, ಎಲ್ಲರಲ್ಲೂ ಬೆಳೆದು ಬಿಡ್ತು. ಬರೀ ತಮಿಳ್ನಾಡಿನಾಗ ಅಷ್ಟಲ್ರಿ, ಇಡೀ ದೇಶಾದ್ಯಂತನ ತಮಿಳ್ನಾಡು ಅಂದ್ರೆ ದ್ರಾವಿಡರು, ದ್ರಾವಿಡರು ಅಂದ್ರೆ ತಮಿಳುನಾಡಿನವರು ಅಂತ ಒಂದು ಕಲ್ಪನೆ ಬಂತು. ಇಷ್ಟೆಲ್ಲ ಆದ್ಮೇಲೆ ತಮಿಳುನಾಡು ಒಂದು ದ್ರಾವಿಡ ರಾಜಕಾರಣದ ಭದ್ರಕೋಟೆ ಆಯ್ತು. ರಾಷ್ಟ್ರೀಯ ಪಕ್ಷಗಳಿಗೆ ತಮಿಳುನಾಡಿನಾಗ ನೆಲಿನ ಇಲ್ದಂಗ ಆತು. ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಅಲ್ಲಿ ನೆಲಿ ಕಳ್ಕೊಂಡು ಹೋಗ್ಬಿಟ್ಟೈತಿ. ಬಿಜೆಪಿ ಈಗಷ್ಟ ಅಂಬಗಾಲಿಡತ್ತಿರೋ ಕೂಸಿನಗತ್ಲೆ ಬೆಳೆಯಾಕತ್ತೈತಿ. ಈಗ ಬಿಜೆಪಿ DMK ಅನ್ನೋ ಕಗ್ಗಾಡನ್ನ ದಾಟಬೇಕಾಗೈತಿ. ಕಗ್ಗಾಡ ದಾಟಬೇಕಂದ್ರ ಬಿಜೆಪಿಗೆ ಒಂದು ದೀಪದ ಅವಶ್ಯಕತೆ ಐತಿ. ಆ ದೀಪ AIADMK ಅಕ್ಕೈತೇನೋ ನೋಡ್ಬೇಕು. ಅದನ್ನೇನ್ರೆ ಹಿಡ್ಕೊಂಡು ಇವ್ರು ಮುಂದೆ ಹೋದ್ರು ಅಂದ್ರ ಇವ್ರು ಅನ್ಕೊಂಡಿದ್ದನ್ನ ಸಾಧಿಸಾಕ ಸಾಧ್ಯನೂ ಐತಿ ಮೋಸ್ಟ್ ಪ್ರಾಬಬ್ಲಿ. ಇನ್ನು ಅಣ್ಣಾಮಲೈ ಅವ್ರಿಗೆ AIADMK ಜೋಡಿ ಕೈ ಜೋಡಿಸೋದು ಇಷ್ಟ ಇರಲಿಲ್ಲ. ಲೋಕಸಭೆ ಒಳಗೂ ಅವರು ನೇರವಾಗಿ ಹೇಳಿದ್ರು ನನಗ ಇವ್ರ ಜೊತೆ ಕೈ ಜೋಡ್ಸಾಕ ಇಷ್ಟ ಇಲ್ಲ ಅಂತ. ಬಟ್ ಲೋಕಸಭೆ ಒಳಗೆ ಸೋಲ್ ಉಂಡ ಮ್ಯಾಲ ಈಗ ಅವರು ಏನು ಮಾಡ್ತಾರೋ ಅಥವಾ ಕೇಂದ್ರ ಹೇಳೋದನ್ನ ಕೇಳ್ತಾರೋ ಗೊತ್ತಿಲ್ಲ. ಮುಂದಿನ ಬೆಳವಣಿಗೆ ಬಗ್ಗೆ ಈಗಲೇ ಹಿಂಗ ಆಕೈತೆ ಅಂತ ಹೇಳೋದು ಬಹಳ ಕಷ್ಟ ಐತಿ. ಅಣ್ಣಾಮಲೈ ಅಂತ ಡೈನಮಿಕ್ ನಾಯಕ ಇದ್ರೂ ಲೋಕಸಭೆ ಒಳಗ ಒಂದು ಸೀಟ್ ಗೆಲ್ಲಿಲ್ಲ ತಮಿಳ್ನಾಡಿನಾಗ ಬಿಜೆಪಿ ಅಂತಂದ ಮ್ಯಾಲ ಅಲ್ಲಿ ಒಂದು ಪಾಯಿಂಟ್ ಐತ್ರಿ. ಏನಂದ್ರ ತಮಿಳು ರಾಜಕಾರಣದಾಗ ನೀವು ಕಾಲಿಟ್ಟು ಗೆಲ್ಲಬೇಕಂದ್ರ ಕೆಳಮಟ್ಟದಾಗ ನಿಮಗೆ ಸಹಾಯ ಮಾಡೋ ಕಾರ್ಯಕರ್ತರು ಬೇಕು. ಬಿಜೆಪಿ ಒಳಗ ಅದು ಸಾಧ್ಯ ಇಲ್ಲ, ಯಾಕಂದ್ರ ಬಿಜೆಪಿ ಈಗಿನ ಚಿಗುರಾಕತ್ತೈತಿ. ಆದ್ರ AIADMK ಒಳಗ ಕೆಳಮಟ್ಟದ ಕಾರ್ಯಕರ್ತರು ಅದಾರ, ಆಲ್ರೆಡಿ ಅವ್ರದ್ದು ಬೇರ ಫಿಕ್ಸ್ ಆಗೈತಿ. ಸೊ ಬಿಜೆಪಿ ಮತ್ತು AIADMK ಮೈತ್ರಿ ಮಾಡ್ಕೊಂಡ್ರು ಅಂದ್ರ ಅವ್ರ ಸಪೋರ್ಟು ಬಿಜೆಪಿಗೆ ಸಿಗಬಹುದು. ಹಿಂಗೂ ಒಂದು ರೀತಿ ಯೋಚನೆಗಳು ನಡೆದವು. ಇನ್ನು ತಮಿಳುನಾಡಿನೊಳಗ ಪೆರಿಯಾರ್ ಅವರು ತಮಿಳುನಾಡಿನೊಳಗ ನಾಸ್ತಿಕ ಕ್ರಾಂತಿಯನ್ನ ಹುಟ್ಟು ಹಾಕಿದವರು. ದೈವ ವಿರೋಧಿ, ಬ್ರಾಹ್ಮಣ ವಿರೋಧಿ, ಹಿಂದಿ ವಿರೋಧಿ ಅನ್ನುವಂತ ಒಂದು ಕ್ರಾಂತಿಯನ್ನ ಹುಟ್ಟು ಹಾಕಿದವರು. ವಿಪರ್ಯಾಸ ಅಂತಂದ್ರ ಮುಂದಿನ ದಿನದೊಳಗ ಇವ್ ಎಲ್ಲಾ ಕ್ರಾಂತಿಗಳ ಸುತ್ತ ರಾಜಕಾರಣ ಬೆಳ್ಕೊಂಡು ಬಂತು. ಆದ್ರ ಜನ ಬದಲಾದ್ರೇನ್ರಿ? ಇಲ್ಲ. ನಿಜವಾಗ್ಲೂ ಇವತ್ತು ನಾವು ನೋಡೋದಾದ್ರ ಇಡೀ ದೇಶದಾಗ ಅತ್ಯಂತ ಹೆಚ್ಚು ದೇವಸ್ಥಾನ ಇರೋದೆಲ್ರಿ? ತಮಿಳುನಾಡಿನಾಗ. ಅತ್ಯಂತ ಹೆಚ್ಚು ಜಾತ್ರೆ, ಹಬ್ಬ, ಉತ್ಸವಗಳು ನಡೆಯೋದೆಲ್ರಿ? ತಮಿಳುನಾಡಿನಾಗ. ಅತ್ಯಂತ ಹೆಚ್ಚು ದೈವ ಭಕ್ತಿ ಹೊಂದಿರೋ ಜನ ಇರೋದೆಲ್ರಿ? ತಮಿಳುನಾಡಿನಾಗ. ಅಲ್ಲಿ ಒಂದು ರೀತಿ ವಿಶಿಷ್ಟ ಐತ್ರಿ, ಅವರು ಸಪೋರ್ಟ್ ಮಾಡೋದು ನಾಸ್ತಿಕ ಕ್ರಾಂತಿಯನ್ನ ಹುಟ್ಟು ಹಾಕಿದ ಪಕ್ಷಕ್ಕ. ಆದ್ರೆ ಹೆಚ್ಚು ನಂಬೋದು ದೇವರು ದಿಂಡ್ರುಗಳನ್ನ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕ್ರಿ, ಅವರು ತಮ್ಮ ವೈಯಕ್ತಿಕ ಭಕ್ತಿಯನ್ನ ಮತ್ತು ರಾಜಕೀಯ ಶಕ್ತಿಯನ್ನ ಬ್ಯಾರೆ ಬ್ಯಾರೆ ರೀತಿ ನೋಡ್ತಾರ. ಹಿಂಗಾಗಿ ಬಿಜೆಪಿಗೆ ಅಲ್ಲಿ ಒಂದಿಟ ಕಷ್ಟ ಐತಿ. ಕಷ್ಟ ಅಷ್ಟಲ್ರಿ, ಇಲ್ಲಿ ನಡೆಯೋ ವ್ಯತ್ಯಾಸಗಳ ನಡ್ಬಾರ್ಕ ಒಂದ್ ಸಣ್ಣ ಎಳಿ ಐತಿ. ಬಿಜೆಪಿ ಪಾರಾಗಿ DMK ಪಕ್ಷನ ಗೆಲ್ಲಾಕ. ಇನ್ನ ತಮಿಳುನಾಡಿನಾಗ ಲೋಕಲ್ ಪಕ್ಷಗಳು ಅಂದ್ರೆ ದ್ರಾವಿಡಿಯನ್ ಪಕ್ಷಗಳು, ಬಿಜೆಪಿ ಕಾಂಗ್ರೆಸ್ಸು ಕೇಂದ್ರದ ಪಕ್ಷಗಳು, ಡೆಲ್ಲಿ ಪಕ್ಷಗಳು ಅಂತನ ಅದಾವ. ಆಮೇಲೆ ಈಗ ಸ್ಟಾಲಿನ್ ಅವ್ರು ಏನ್ ನಡ್ಸಾಕತ್ತಾರ ಅಂದ್ರೆ ಹಿಂದಿ ಹೇರಿಕೆ ವಿರೋಧ ಮಾಡತ್ತಾರ. ಮುಂದಿನ ವರ್ಷ ಎಲೆಕ್ಷನ್ ಅದಾವ, ಈ ವರ್ಷ ಹಿಂದಿ ಹೇರಿಕೆ ವಿರೋಧ ಮಾಡತ್ತಾರ.
ಅವರು ಈ ರೀತಿ ಮಾಡೋದ್ರಿಂದ ಬಿಜೆಪಿಗೆ ಚೆಕ್ಮೇಟ್ ಕೊಡತ್ತಾರ. ಸ್ಟಾಲಿನ್ ತಲೆನೂ ಓಡ್ಸಾಕತ್ತಾರ. ಸ್ಟಾಲಿನ್ ಮಾಡಾಕತ್ತಿರೋ ಹುನ್ನಾನ ಬೇದ್ಸಾಕ ಬಿಜೆಪಿ AIADMK ಸೇರ್ಕೋಬಹುದು ಅಂತಾನು ಮಂದಿ ಮಾತಾಡತ್ತಾರ. ಬಟ್ ಇಲ್ಲಿ ಇನ್ನೊಂದು ಚಾಲೆಂಜ್ ಬರ್ತೈತ್ರಿ. ಬಿಜೆಪಿಗೆ ತನ್ನದೇ ಆದಂಥ ಒಂದು ಬೇಸ್ ಕ್ರಿಯೇಟ್ ಆಗತೈತಿ. ಲೋಕಸಭೆ ಒಳಗ ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಲ್ಲಿ ಏನೂ ಕುರುಹನ ಇಲ್ಲ ಬಿಜೆಪಿಗೆ ಅಂತಿದ್ರು. ಅಂಥದ್ರಾಗೂ ಬಿಜೆಪಿಗೆ ಒಂದು ನೆಲೆ ಹುಡುಕಿಸಿಕೊಟ್ರು ಅಣ್ಣಾಮಲೈಯವರು. ಅಣ್ಣಾಮಲೈ ಫಾಲೋವರ್ಸು AIADMK ವಿರೋಧ ಮಾಡ್ತಾರ. AIADMK ಫಾಲೋವರ್ಸು ಅಣ್ಣಾಮಲೈಯವ್ರನ್ನ ವಿರೋಧ ಮಾಡ್ತಾರ. ಇವರಿಬ್ಬರು ಮೈತ್ರಿ ಮಾಡ್ಕೊಂಡ್ರ ಇವರು ಕ್ಲಾಶ್ ಆಗಿ ಇವ್ರ ಪಕ್ಷಕ್ಕೆ ಸಪೋರ್ಟ್ ಮಾಡೋರು ಕಡಿಮೆನೂ ಆಗಬಹುದು. ಹಿಂಗೂ ಯೋಚನೆಗಳು ನಡೆದಾವ. ಆಮೇಲೆ ಇನ್ನೊಂದು ರೀತಿಯೂ ನಾವು ಇದನ್ನು ನೋಡಬಹುದ್ರಿ. ಇವರು ಈ ರೀತಿ ಓಟ್ ಹಂಚಿಕೆನೂ ಆಗೋದು ಬೇಡ, ಓಟ್ ಕಡಿಮೆನೂ ಆಗೋದು ಬೇಡ ಅನ್ನೋ ರೀತಿ ನಡ್ಕೊಂಡು ಒಳಗಿಂದ ಒಳಗನ ಓಟ್ DMKಗೆ ಹೋಗ್ಲಾರ್ದಂಗೆ ನೋಡ್ಕೋಬಹುದು ಅಂತ ಏನಾರ ಪ್ಲ್ಯಾನ್ ಮಾಡ್ಕೊಂಡ್ರು ಅಂದ್ರೆ ಅದ್ರಾಗ ಇವ್ರು ಸಕ್ಸಸ್ಸು ಆಗಬಹುದು. ಒಟ್ನಾಗ ಏನೇನು ಬೆಳವಣಿಗೆ ಆಗ್ತೋ ಮುಂದಿನ ದಿನದಾಗ ನಾವು ಕಾದು ನೋಡಬೇಕು. ಆದ್ರೆ ಒಂದಂತೂ ಗ್ಯಾರಂಟಿ, 2026 ನಡೆಯೋ ತಮಿಳುನಾಡು ವಿಧಾನಸಭಾ ಎಲೆಕ್ಷನ್ ಅಂತೂ ಹಿಂದೆಂದೂ ತಮಿಳುನಾಡಿನಾಗ ನಡಿಲಾರ್ದಂಥ ಎಲೆಕ್ಷನ್ ಆಗೋದೈತಿ. ಅದಷ್ಟಲ್ಲ, ಒಂದು ರಾಷ್ಟ್ರೀಯ ಪಕ್ಷ ಸ್ಥಳೀಯವಾಗಿ ಬೇರ್ ಬಿಟ್ಕೊಂಡಿರುವಂಥ ದ್ರಾವಿಡಿಯನ್ ಪಕ್ಷಕ್ಕೆ ಸೆಡ್ ಹೊಡೆದು ನಿಂದ್ರಾಕತ್ತೈತಿ. ಒಟ್ನಾಗ ಮೈತ್ರಿ ಆಗುತ್ತೋ ಆಗಂಗಿಲ್ಲೋ ಬಿಸಿ ಬಿಸಿ ಚರ್ಚೆ ಅಂತೂ ತಮಿಳುನಾಡಿನ ರಾಜಕೀಯ ವಲಯದಾಗ ನಡೆದಿರೋದು ಖರೆ ಐತಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.